ಒಂದು ಹೆಣ್ಣು 13ರಿಂದ 50 ವರ್ಷದೊಳಗೆ 444 ಋತುಚಕ್ರ ಅನುಭವಿಸ್ತಾಳಂತೆ. ಅಂದರೆ ಅವಳ ಜೀವನದಲ್ಲಿ ಸುಮಾರು 8.5 ವರ್ಷಗಳಷ್ಟು ಕಾಲ ರಕ್ತಸ್ರಾವದಲ್ಲೇ ಕಳೆದೋಗುತ್ತೆ. ನನಗಿರೋ ಭಯ ಏನಂದರೆ ಮೊದಲನೇ ಸಲನೇ ಹಿಂಗೆ ಇನ್ನು 443 ಋತುಚಕ್ರ ಅನುಭವಿಸ್ಬೇಕಾ? ನಿಮಗೆಲ್ಲ ಮುಟ್ಟು ಅಂದರೆ ಅಸಹ್ಯ. ಇದು ನನ್ನ ಪ್ರಾಬ್ಲಮ್ ಅಲ್ಲ. ಅಸಹ್ಯ, ದರಿದ್ರ, ಹೊಲ್ಸು, ಅದನ್ನ ಮುಟ್ಬೇಡ ಇದನ್ನ ಮುಟ್ಬೇಡ ಅಂತಾರಲ್ಲ ಅವ್ರದ್ದು. ನಮ್ಮ ಪೂರ್ವಜರು ಕೆಲವೊಂದು ಪದ್ಧತಿಗಳನ್ನ ಮಾಡಿರೋದು ಆ ಸಮಯದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ವಿಶ್ರಾಂತಿ ಸಿಗಬೇಕು, ಕಾಳಜಿ ಸಿಗಬೇಕು ಅಂತ. ಆದರೆ ಅದೇ ಪದ್ಧತಿಗಳು ಇವತ್ತು ಎಷ್ಟು ಭಯ ಹುಟ್ಟಿಸ್ತಿದ್ದಾವೆ. ನನ್ನ ಕ್ಲಾಸ್ಮೇಟ್ಸು ನನ್ನ ನೋಡಿ ನಗ್ತಿದ್ರು. ನಮ್ಮವ್ವ ನಮ್ಮ ಅಪ್ಪನ ಹತ್ರ ಏನೋ ಹೇಳ್ಬೇಡ ಅಂತ ತಡೆದ್ಲು. ಯಾಕೆ? ನಮ್ಮ ಅಪ್ಪನ ಹತ್ರ ಹೇಳೋದು ತಪ್ಪ ಅಥವಾ ನಮ್ಮ ಅಪ್ಪಂಗೂ ಅಸಹ್ಯ ಅನ್ಸುತ್ತಾ? ಇದ್ರ ಬಗ್ಗೆ ಬರೀ ಹೆಣ್ಮಕ್ಳು ತಿಳ್ಕೊಂಡ್ರೆ ಸಾಲದು. ಅಪ್ಪ, ಅಣ್ಣ, ಫ್ರೆಂಡ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರು ತಿಳ್ಕೋಬೇಕು. ದಾರಿ ತೋರಿಸೋ ಗುರುನೇ ಅಸಹ್ಯ ಅಂದರೆ ಬದಲಾವಣೆ ಎಲ್ಲಿಂದ ಆಗುತ್ತೆ? ನನ್ನ ಫ್ರೆಂಡ್ಸ್ ನಾಳೆ ದಿನ ಯಾರನ್ನೂ ನೋಡಿ ಅಸಹ್ಯ ಪಡ್ಕೋಬಾರ್ದು ಅಲ್ವಾ? ಅದಕ್ಕೆ ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನು ಮುಂದೆ ನಾವು ಮಾತಾಡಬೇಕು. ನಾವು ಇವತ್ತು ಮಾತಾಡಿದ್ರೆ ಎಲ್ಲ ಬದಲಾಗುತ್ತೆ. ಈ ಕೆಟ್ಟ ಪದ್ಧತಿಗಳು ಬದಲಾಗುತ್ತೆ, ಈ ಕೆಟ್ಟ ಮನಸ್ಥಿತಿಗಳು ಬದಲಾಗುತ್ತೆ. ಬದಲಾಗಬೇಕು.